ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ಫಸ್ಟ್ ಇಯರ್ BComನ ಫಸ್ಟ್ ಸೆಮ್ ಫೈನಾನ್ಷಿಯಲ್ ಅಕೌಂಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಫಸ್ಟ್ ಚಾಪ್ಟರ್ ಬಂದು ಅಕೌಂಟಿಂಗ್ ಫಾರ್ ಇನ್ಲೈನ್ ಬ್ರ್ಯಾಂಚಸ್. ಓಕೆ, ಈಗ ಬ್ರ್ಯಾಂಚಸ್ ಅಂದರೆ ಏನು ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ದ ಆಫೀಸಸ್ ಔಟ್ಲೈಕರ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಟ್ ಅದರ್ ದೆನ್ ದ ಹೆಡ್ ಆಫೀಸ್ ಆರ್ ಕಾಲ್ಡ್ ಬ್ರ್ಯಾಂಚ್. ಅಂದರೆ ಬ್ರ್ಯಾಂಚ್ ಯೂಸಲಿ ಒಂದು ಹೆಡ್ ಆಫೀಸ್ ಇರುತ್ತೆ. ಹೆಡ್ ಆಫೀಸ್ ಏನು ಮಾಡುತ್ತೆ ಅಂದರೆ ಒಂದು ಬ್ರ್ಯಾಂಚ್ನ ಹೆಡ್ ಆಫೀಸು ಬೇರೆ ಬೇರೆ ಕಡೆಗೆ ಎಸ್ಟಾಬ್ಲಿಷ್ ಮಾಡುತ್ತೆ. ಅದನ್ನು ನಾವು ಬ್ರ್ಯಾಂಚ್ ಅಂತ ಹೇಳ್ತೇವೆ. ಅಂದರೆ ಎನಿ ಲೈಕ್ ಅದರ್ ದೆನ್ ದ ಹೆಡ್ ಆಫೀಸ್ ಅಂತೀವಿ. ಇಲ್ಲಿ ಬ್ರ್ಯಾಂಚ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ ಹೆಡ್ ಆಫೀಸ್ ಕಂಟ್ರೋಲ್ ಮಾಡುತ್ತೆ. ಏನೇ ಡಿಸಿಷನ್ ಬೇಕು ಅಂದ್ರೂ ಹೆಡ್ ಆಫೀಸೇ ತಗೊಳುತ್ತೆ. ಓಕೆನಾ. ಏನೇ ಪ್ರಿಪೇರ್ ಮಾಡಬೇಕು, ಬ್ರ್ಯಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು ಅಂದರೂ ಹೆಡ್ ಆಫೀಸೇ ಮಾಡುತ್ತೆ. ಈಗ ಆಬ್ಜೆಕ್ಟಿವ್ಸ್ ಅಂದರೆ ಏನು ಅಂತ ನೋಡೋದಾದರೆ, ಬ್ರ್ಯಾಂಚ್ ಅಕೌಂಟ್ ಪ್ರಿಪೇರ್ ಮಾಡಿದರೆ ಏನಕ್ಕೆ ನಾವು ಬ್ರ್ಯಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡೋದು ಅಂದರೆ ನೋಡಿ, ಟು ನೌ ಪ್ರಾಫಿಟ್ ಆರ್ ಲಾಸ್ ಆಫ್ ಈಚ್ ಬ್ರ್ಯಾಂಚ್ ಸಪ್ರೇಟ್ಲಿ. ಅಂದರೆ ಈಗ ಹೇಳಿದೆ ಅಲ್ವಾ, ಹೆಡ್ ಆಫೀಸ್ ಇದೆ ಅಂದರೆ ಸಪ್ರೇಟ್ಲಿ ಬ್ರ್ಯಾಂಚ್ ಓಪನ್ ಮಾಡಿರುತ್ತೆ. ಒಂದೊಂದು ಬ್ರ್ಯಾಂಚ್ನ ಪ್ರಾಫಿಟ್ ಆರ್ ಲಾಸ್ ಏನೇ ಆಗಿದೆ ಎಂದು ತಿಳ್ಕೋಬೇಕು ಅಂದರೆ ನಾವು ಬ್ರ್ಯಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡ್ತೇವೆ. ಓಕೆನಾ. ಟು ನೌ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಈಚ್ ಬ್ರ್ಯಾಂಚ್ ಸಪ್ರೇಟ್ಲಿ ಅಂದರೆ ಯಾವುದೋ ಒಂದು ಬ್ರ್ಯಾಂಚ್ ಚೆನ್ನಾಗಿ ಅದು ಫೈನಾನ್ಷಿಯಲ್ ಪೊಸಿಷನ್ ಮೆನ್ಷನ್ ಮಾಡುತ್ತಿದೆ, ಯಾವುದು ಒಂದು ಬ್ರ್ಯಾಂಚ್ ಲಾಸಲ್ಲಿ ಹೋಗ್ತಿದೆ ಅಂತ ನೋಡಬೇಕು ಅಂದರೆ ಈ ಒಂದು ಬ್ರ್ಯಾಂಚ್ ಅಕೌಂಟ್ನ ಯೂಸಲಿ ಪ್ರಿಪೇರ್ ಮಾಡ್ತೇವೆ. ಟು ನೌ ಎಕ್ಸಾಕ್ಟ್ ಗೂಡ್ಸ್ ರಿಕ್ವೈರ್ಮೆಂಟ್ ಆಫ್ ವೇರಿಯಸ್ ಬ್ರ್ಯಾಂಚ್ ಅಂದರೆ ಒಂದು ಬ್ರ್ಯಾಂಚ್ ಎಷ್ಟು ಗೂಡ್ಸ್ ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಅಂದರೆ ಒಂದು ಬ್ರ್ಯಾಂಚ್ ಏನಾದರೂ ಎಷ್ಟು ಗೂಡ್ಸ್ ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ, ಅವರಿಗೆ ಎಷ್ಟು ಗೂಡ್ಸ್ನ ಕಳಿಸಿದ್ರೆ ಅವರು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ನ ಬೇಗ ಕಂಪ್ಲೀಟ್ ಮಾಡಬಹುದು ಎಂದು ನೋಡಬೇಕು ಅಂತ ಹೇಳಿ ಬ್ರ್ಯಾಂಚ್ನ ಪ್ರಿಪೇರ್ ಮಾಡ್ತೇವೆ. ಟು ನೌ ಎಕ್ಸೆಂಟ್ ಗೂಡ್ಸ್ ರಿಕ್ವೈರ್ಮೆಂಟ್ ಆಫ್ ವೇರಿಯಸ್ ಬ್ರ್ಯಾಂಚಸ್ ಅಂದರೆ ಒಂದು ಬ್ರ್ಯಾಂಚ್ ಏನಾದರೂ ಎಷ್ಟು ಗೂಡ್ಸ್ ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ, ಅವರಿಗೆ ಎಷ್ಟು ಗೂಡ್ಸ್ನ ಕಳಿಸಿದ್ರೆ ಅವರು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ನ ಬೇಗ ಕಂಪ್ಲೀಟ್ ಮಾಡಬಹುದು ಏನು ನೋಡಬೇಕು ಅಂತ ಹೇಳಿ ಬ್ರ್ಯಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ. ಓಕೆನಾ. ಟು ಮೇಕ್ ನೆಸಸರಿ ಸಜೆಷನ್ ಫಾರ್ ದ ಇಂಪ್ರೂವ್ಮೆಂಟ್ ಎನಿ ಬ್ರ್ಯಾಂಚಸ್ ಅಂದರೆ ಈ ಅಕಸ್ಮಾತ್ ಯಾವುದಾರೋ ಬ್ರ್ಯಾಂಚ್ ಲಾಸಲ್ಲಿ ಹೋಗ್ತಿದೆ, ಇವರು ಏನು ಮಾಡ್ತಾರೆ, ಬ್ರ್ಯಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಿ ಫೈನಾನ್ಷಿಯಲ್ ಪೊಸಿಷನ್ ಏನಂತ ಹೇಳಿ ನೋಡ್ತಾರೆ. ಅಕಸ್ಮಾತ್ ಲಾಸಲ್ಲಿ ಏನಾರೋ ರನ್ ಆಗ್ತಿದೆ ಆಗ ಏನು ಮಾಡ್ತಾರೆ, ನೆಸಸರಿ ಸಜೆಷನ್ ಮಾಡ್ತಾರೆ. ಒಂದು ಬಿಸ್ನೆಸ್ ಅಥವಾ ಬ್ರ್ಯಾಂಚ್ ಪ್ರಾಫಿಟಲ್ಲಿ ರನ್ ಆಗಬೇಕು ಅಂತ ಹೇಳಿ ಏನೇನು ಸಜೆಷನ್ ಬೇಕೋ ಎಲ್ಲ ಸಜೆಷನ್ ಪ್ರೊವೈಡ್ ಮಾಡ್ತಾರೆ. ಸೊ ಆಬ್ಜೆಕ್ಟಿವ್ ಆಫ್ ಬ್ರ್ಯಾಂಚ್ ಆಗಿದೆ. ಈಗ ಕ್ಲಾಸಿಫಿಕೇಷನ್ ಆಫ್ ಬ್ರ್ಯಾಂಚ್ ಅಂದರೆ ಏನು ನೋಡೋಣ. ಈ ಕ್ಲಾಸಿಫಿಕೇಷನ್ ಆಫ್ ಬ್ರ್ಯಾಂಚಲ್ಲಿ 2 ಟೈಪ್ಸ್ ಆಫ್ ಇದೆ. ಒಂದು ಡೊಮೆಸ್ಟಿಕ್ ಬ್ರ್ಯಾಂಚ್, ಇನ್ನೊಂದು ಫಾರಿನ್ ಬ್ರ್ಯಾಂಚ್. ಓಕೆನಾ. ಫಸ್ಟು ನಾವು ಡೊಮೆಸ್ಟಿಕ್ ಬ್ರ್ಯಾಂಚ್ ಅಂದರೆ ಏನಂತ ನೋಡೋಣ. ಇಲ್ಲಿ ಒಂದು ಹೆಡ್ ಆಫೀಸ್ ಲೊಕೇಟ್ ಆಗಿದೆ. ಈಗ ಇಲ್ಲೊಂದು ಹೆಡ್ ಆಫೀಸ್ ಇದೆ ಅಂದ್ಕೊಳ್ಳಿ.
ಓಕೆನಾ. ಅದೇ ಕಂಟ್ರೀಲಿ ಬ್ರ್ಯಾಂಚ್ ಕೂಡ ಲೊಕೇಟ್ ಆಗಿದೆ, ಅದನ್ನು ನಾವು ಡೊಮೆಸ್ಟಿಕ್ ಬ್ರ್ಯಾಂಚ್ ಅಂತೀವಿ. ಈಗ ಡೊಮೆಸ್ಟಿಕ್ ಬ್ರ್ಯಾಂಚಲ್ಲೂ 2 ಟೈಪ್ಸ್ ಆಫ್ ಇದೆ. ಒಂದು ಡಿಪೆಂಡೆಂಟ್, ಇನ್ನೊಂದು ಇಂಡಿಪೆಂಡೆಂಟ್. ಅಂದರೆ ಒಂದು ಡಿಪೆಂಡೆಂಟ್ ಅಂದರೆ ಏನು, ವಾಟ್ ಈಸ್ ಡಿಪೆಂಡೆಂಟ್ ಬ್ರ್ಯಾಂಚ್. ಈಗ ಏನೇ ಒಂದು ಫಂಡ್ಸ್ ಬೇಕಂದರೆ ಆರ್ ಡಿಸಿಷನ್ ಆಗಿರ್ಬೋದು, ಕಂಟ್ರೋಲ್ ಆಗಿರ್ಬೋದು, ಎಲ್ಲ ಕೂಡ ಹೆಡ್ ಆಫೀಸೇ ತಗೊಳುತ್ತೆ. ಇದ್ರದ್ದು ಏನೇ ಡಿಸಿಷನ್ ತೊಗೋಬೇಕು, ಇದರಲ್ಲಿ ಕಂಟ್ರೋಲ್ ಮಾಡಬೇಕು ಅಂದರೆ ಏನು, ಹೆಡ್ ಆಫೀಸೇ ಡಿಪೆಂಡೆಂಟ್ ಆಗಿದೆ. ಬ್ರ್ಯಾಂಚು ಡಿಪೆಂಡೆಂಟ್ ಯಾರ ಮೇಲಾಗಿದೆ, ಹೆಡ್ ಆಫೀಸ್ ಮೇಲೆ ಆಗಿರುತ್ತೆ. ಅದನ್ನು ನಾವು ಡಿಪೆಂಡೆಂಟ್ ಅಂತ ಕರಿತೇವೆ. ಈಗ ಇಂಡಿಪೆಂಡೆಂಟ್ ಅಂದರೆ ಏನು, ಬರೀ ಫಂಡ್ಸ್ ಏನಾದರೂ ಬೇಕಂದರೆ ಹೆಡ್ ಆಫೀಸ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಫಂಡ್ಸ್ ಬೇಕು ಅಂದರೆ ಮಾತ್ರ ಇದು ಹೆಡ್ ಆಫೀಸ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಬಟ್ ಏನೇ ಒಂದು ಕಂಟ್ರೋಲ್ ಬೇಕು ಅಂದರೆ, ಡಿಸಿಷನ್ ಮಾಡಬೇಕು ಅಂದರೆ, ಬಟ್ ಏನೇ ಒಂದು ಕಂಟ್ರೋಲ್ ಇಂಡಿಪೆಂಡೆಂಟ್ ಅಂದರೆ ಏನು ಅಂದರೆ, ಬರೀ ಫಂಡ್ಸ್ ಏನಾದ್ರು ಬೇಕಂದರೆ ಇದು ಹೆಡ್ ಆಫೀಸ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಅಂದರೆ ಫಂಡ್ಸಿಗೆ ಮಾತ್ರ ಇದು ಹೆಡ್ ಆಫೀಸ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಬಟ್ ಏನೇ ಒಂದು ಕಂಟ್ರೋಲ್ ಬೇಕಂದರೆ, ಡಿಸಿಷನ್ ಎಲ್ಲ ಬ್ರ್ಯಾಂಚಸ್ ಅಲ್ಲಿ ಯಾರು ಮ್ಯಾನೇಜರ್ ಇರ್ತಾರೋ ಅಥವಾ ಬ್ರ್ಯಾಂಚೇ ಅದರ ಪಾಡಿಗೆ ಅದೇ ಕಂಟ್ರೋಲ್ ಆಗಿರ್ಬೋದು, ಡಿಸಿಷನ್ ಆಗಿರ್ಬೋದು ಮಾಡ್ತಾ ಹೋಗುತ್ತೆ. ಇದನ್ನೇ ಇಂಡಿಪೆಂಡೆಂಟ್ ಬ್ರ್ಯಾಂಚ್ ಅಂತೀವಿ. ಓಕೆನಾ. ನೆಕ್ಸ್ಟ್ ಬಂದು ಫಾರಿನ್ ಬ್ರ್ಯಾಂಚ್. ಈ ಫಾರಿನ್ ಬ್ರ್ಯಾಂಚ್ ಅಂದರೆ ಏನು, ಹೆಡ್ ಆಫೀಸ್ ಲೊಕೇಟ್ ಆಗಿರುತ್ತೆ. ಅಂದರೆ ಔಟ್ಸೈಡ್ ಕಂಟ್ರೀಲಿ ಹೆಡ್ ಆಫೀಸ್ ಲೊಕೇಟ್ ಆಗಿರುತ್ತೆ, ಅದನ್ನು ನಾವು ಫಾರಿನ್ ಬ್ರ್ಯಾಂಚ್ ಅಂತ ಅಂತೀವಿ. ಸೊ ಇಷ್ಟು ಬಂದು ಥಿಯರಿ ಪಾರ್ಟ್ ಆಗಿದೆ. ಓಕೆನಾ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫಾರ್ಮೇಟ್ ಅಪ್ಲೋಡ್ ಮಾಡ್ತೇನೆ. ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.